ಕರ್ಣ ಸರ್ ಹೇಗಂತ ನಮ್ಮೆಲ್ರಿಗೂ ಗೊತ್ತಲ್ವಾ? ಈ ವಿಡಿಯೋ ನಿಮ್ಮೆಲ್ರಿಗೂ ಹೇಗ್ ಕಾಣಿಸ್ತಿದೆ ಇದನ್ನ ಸರಿಯಾಗಿ ನೋಡಿ. ಇದ್ರಲ್ಲಿ ನಾನು ಕಾಣಿಸ್ತಿರೋದು ಡಾಕ್ಟರ್ ಕರ್ಣ ಸರ್ ಮಾತ್ರ. ಕಪಾಳ ಪಾರ್ಸಿದ್ರು ಎಷ್ಟು ಮಾತಾಡೋ ಸೊಕ್ಕಿದೆ ಇವಳಿಗೆ ಅಂದ್ರೆ ನಾನು ಅನ್ಕೊಂಡಿರೋ ಅಷ್ಟು ಸುಲಭ ಇಲ್ಲ ಇವಳು. ತನ್ವಿ, ಅವತ್ ನಿನ್ ಕ್ಲಾಸಲ್ಲಿ ತಲೆ ಸುತ್ತ ಬಿದ್ದಾಗ ಕರ್ಣ ಸರ್ ನಿನ್ನ ಎಷ್ಟು ಕೇರ್ ಮಾಡಿದ್ರು ಅಂತ ನೆನಪಿದೆ ತಾನೆ? ಗಗನ್, ನಿನ್ ತಂಗಿಗೆ ಹುಷಾರಿಲ್ಲ ಅಂತ ನೀನ್ ಊರಿಗೆ ಹೋದೆ. ನಿನ್ ಎಕ್ಸಾಮ್ಸ್ ತೊಂದರೆ ಆಗ್ಬಾರ್ದು ಅಂತ ಕರ್ಣ ಸರು ನಿನ್ ತಂಗಿನ ಇಲ್ಲೇ ಶಿಫ್ಟ್ ಮಾಡಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ರು. ಅದ್ ನೆನಪಿದೆ ತಾನೆ? ಹೀಗೆ ಹೇಳ್ತಾ ಹೋದ್ರೆ 1000 ಎಕ್ಸಾಂಪಲ್ ಸಿಗುತ್ತೆ. ಆದ್ರೆ ಒಂದಿನಕ್ಕೂ ಕರ್ಣ ಸರು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಮುಂದೆ ಕೂಡ ಅವರು ಯಾವತ್ತೂ ಯಾರ ಹತ್ರನೂ ಹೇಳ್ಕೊಳಲ್ಲ. ನಾನ್ ನೀರಕ್ ಬಿದ್ದಾಗ ಅವ್ರು ಮಾಡಿದ್ದನ್ನೇ ನನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರು ಹೀಗೆ ಕಾಪಾಡ್ತಿದ್ರು. ಒಬ್ರು ನೀರಿಗೆ ಬಿದ್ದಾಗ ಅವ್ರನ್ನ ಹೇಗ್ ಉಳಿಸ್ಬೇಕು ಅನ್ನೋದು ಡಾಕ್ಟರ್ ಆಗಿ ನಮ್ಮೆಲ್ರಿಗೂ ಗೊತ್ತಿರೋ ಬೇಸಿಕ್ ವಿಚಾರ. ಇಲ್ಲಿರೋರು ಯಾರು ಅದೆಲ್ಲ ಗೊತ್ತಿಲ್ದಿರಷ್ಟು ದಡ್ರಲ್ಲ. ಆದ್ರೆ ನೀವು ದೊಡ್ಡ ಮನ್ಸಿಂದ ಯೋಚನೆ ಮಾಡಿದಿದ್ರೆ ಗೊತ್ತಾಗ್ತಿತ್ತು. ನೀವೆಲ್ಲರೂ ಯಾಕೆ ಯೋಚನೆ ಮಾಡ್ತಿಲ್ಲ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಏನ್ರೋ ಇದು, ಕಾಲೇಜ್ ಬಿಟ್ಟು ಹೋಗೋ ಮಾತಾಡ್ತಾಳೆ ಅಂದ್ರೆ ಕಾಲೇಜ್ಗೆ ಚಳಿ ಬಿಡಿಸ್ತಿದ್ದಾಳಲ್ಲ. ಕರ್ಣ ಸರ್ ಇಡೀ ಜಗತ್ತಿಗೆ ಡಾಕ್ಟರ್. ಆದ್ರೆ ನಮ್ಗೆ ಡಾಕ್ಟರ್ ಜೊತೆಗೆ ಈ ವೃತ್ತಿನ ದಾರಿ ಎರಿತಿರೋ ಗುರುನೂ ಹೌದು. ಅಂತವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿ ನಾವು ಹೋಗ್ತಿರೋ ದಾರಿಲಿ ಮುಂದುವರಿಯಕ್ ಸಾಧ್ಯನಾ? ಅವ್ರಿಗಿರೋ ಪವರ್ಗೆ ಕೆಟ್ಟ ಕೆಲಸ ಮಾಡಿರೋರು ಯಾರು ಅಂತ ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಕಂಡಿಡ್ದು ಅವ್ರನ್ನ ಕಾಲರ್ ಪಟ್ಟಿ ಹಿಡ್ದು ಕಾಲೇಜಿಂದ ಹೊರಗಾಕ್ಬೋದು. ಬಟ್ ಅವ್ರು ಸುಮ್ಮನೆ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವ್ರು ಒಳ್ಳೆತನ. ಕರ್ಣ ಸರ್ ತಪ್ಪು ಮಾಡಿಲ್ಲ ಅಂತ ನಿಮ್ಮೆಲ್ರಿಗೂ ಅರ್ಥ ಆದ್ರೆ ಅದೇ ನನ್ಗೆ ಸಮಾಧಾನ.